ಶ್ರೀರಾಮುಲು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬರ್ತಾರೆ ಎನ್ನುವ ಚರ್ಚೆ ನಡೀತಾ ಇರುವಾಗಲೇ ಇದೀಗ ಕೆ.ಎನ್. ರಾಜಣ್ಣ ಹೇಳಿದ್ದಾರೆ, ಶ್ರೀರಾಮುಲು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಬಂದರೆ ಸ್ವಾಗತ ಅಂತ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡ್ತಾ ರಾಮುಲು ಮತ್ತು ನನ್ನ ನಡುವೆ, ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಡುವೆ ವೈಮನಸ್ಸು ಬಂದಿದೆ. ಮಾಜಿ ಸಚಿವ ಶ್ರೀರಾಮುಲು ಒಬ್ಬ ಪವರ್ಫುಲ್ ಲೀಡರ್, ಸಂಭಾವಿತ ಮನುಷ್ಯ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. BSR ಪಕ್ಷವನ್ನು ಕಟ್ಟಿ 5-6 ಸ್ಥಾನವನ್ನು ಪಡೆದುಕೊಂಡಿದ್ರು. ಶ್ರೀರಾಮುಲು ಅವರನ್ನು ಎಲ್ಲ ಸಮುದಾಯದವರು ಇಷ್ಟಪಡ್ತಾರೆ. ಸೊ BJPಯಲ್ಲಿ ಅಸಮಾಧಾನ ಇದೆ, ಕಾಂಗ್ರೆಸ್ಸಿಗೆ ಬಂದರೆ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ ಕೆ.ಎನ್. ರಾಜಣ್ಣ. ಶ್ರೀರಾಮುಲುಗೆ ಪರೋಕ್ಷವಾಗಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ರಾಮುಲುದು ಈಗ ನಾನು ಮಾಧ್ಯಮದ ಮೂಲಕ ನೋಡಿದೆ. ರಾಮುಲು ಅವರು ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ಮನಸ್ತಾಪ ಬಂದಿರತಕ್ಕಂಥದ್ದು. ಅದು ಮನಸ್ತಾಪ ಬರ್ತಕ್ಕಂಥದ್ದಕ್ಕೆ ಜನಾರ್ದನ್ ರೆಡ್ಡಿ ಅವರು ಸಂಡೂರು ಬೈ ಎಲೆಕ್ಷನ್ಗೆ ಬಂಗಾರು ಹನುಮಂತನ ಕ್ಯಾಂಡಿಡೇಟ್ ಮಾಡಿದ್ರು ಅಂತೇಳಿ ಅವ್ರಿಗೆ ಸ್ವಲ್ಪ ಅಸಮಾಧಾನ ಇರಬಹುದು ಅಂತ ನನ್ನ ಊಹೆ. ಇದು ಬೇರೆ ಬೇರೆ ಅವರವ್ರನ್ನೆಲ್ಲ ಜಂಟಿ ಬಿಸ್ನೆಸ್ಗಳು ಅವು ಇವು ಎಲ್ಲ ಇದಾವೆ, ಅದೆಲ್ಲರೂ ಬಂದಿರ್ಬೋದು, ಅಥವಾ ಈ ರಾಜಕೀಯದಲ್ಲಿ ಇದರಿಂದಾನು ಬಂದಿರಬಹುದು. ಆದರೆ ಒಂದು ಏನಂದರೆ, ರಾಮುಲು ಈಸ್ ಆಲ್ಸೋ ಎ ಪವರ್ಫುಲ್ ಲೀಡರ್ ಆಫ್ ಅವರ್ ಕಮ್ಯುನಿಟಿ. ಅವರು ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದಂಥವರು. ಅವರು ಕೂಡ BSR ಪಾರ್ಟಿನ ಪ್ರಾರಂಭ ಮಾಡಿ ಒಂದು 5-6 ಜನ MLAಗಳನ್ನೂ ಅವ್ರು ಗೆಲ್ಲಿಸ್ಕೊಂಡಿದ್ರು. ಅದರಿಂದ ಅವರು ಕೂಡ ಒಬ್ಬ ಪ್ರಭಾವಿ ನಾಯಕ, ನಾಟ್ ಓನ್ಲಿ ಫಾರ್ ST ಕಮ್ಯುನಿಟಿ. ಅವರು ಎಲ್ಲ ಸಮುದಾಯದವರು ಕೂಡ ಅವರನ್ನು ವಿಶ್ವಾಸದಿಂದ ಕಾಣ್ತಾ ಇದ್ದದಂಥದ್ದು ನಾನು ನೋಡಿದ್ದೀನಿ. ಮತ್ತು ಸಂಭಾವಿತ ಮನುಷ್ಯನೂ ಇದ್ದಾರೆ. ನನಗೂ ಅವ್ರಿಗೂ ಸುಮಾರು ಒಂದು 30-40 ವರ್ಷದಿಂದನೂ ಕೂಡ ಪರಸ್ಪರ ಪರಿಚಯನೂ ಇದೆ. ನಾವೆಲ್ಲ ಜೊತೆಯಲ್ಲೂ ಕೂಡ ನಾವು ಇದ್ದೋ. ಈಗ ಅವರೇನಾದ್ರು BJP ಪಾರ್ಟಿನಲ್ಲಿ ಅವ್ರಿಗೇನಾದ್ರು ಅಸಮಾಧಾನ ಆಗಿ ಅವರೇನಾದ್ರು ಹೊರ ಬಂದರೆ ಕಾಂಗ್ರೆಸ್ಗೆ ನಾನು ಅವರನ್ನು ಸ್ವಾಗತ ಮಾಡ್ತೀನಿ. ರಾಮುಲುದು ಈಗ ನಾನು ಮಾಧ್ಯಮದ ಮೂಲಕ ರಾಜಣ್ಣವರ ಈ ಹೇಳಿಕೆ ಭಾಳ ಅಚ್ಚರಿಯ ಜೊತೆಗೆ ಕೆಲವಷ್ಟು ಲೆಕ್ಕಾಚಾರಗಳನ್ನು ಏನು ಇಟ್ಟುಕೊಳ್ಳಲಾಗಿತ್ತು ಅಂತ ಹೇಳಿ ವಿಶ್ಲೇಷಣೆಗಳು ನಡೀತಾ ಇರ್ತವೆ. ಕಾಂಗ್ರೆಸ್ನಲ್ಲಿ ಪವರ್ಫುಲ್ ವಾಲ್ಮೀಕಿ ಸಮುದಾಯದ ನಾಯಕರು ಅಂದರೆ ಸತೀಶ್ ಜಾರಕಿಹೊಳಿ, ಇನ್ನೊಂದು ಕೆ.ಎನ್. ರಾಜಣ್ಣ. ಇಬ್ಬರು ಪವರ್ಫುಲ್ ಲೀಡರ್ಗಳಿದ್ದಾಗ ಆ ಸಮುದಾಯದಿಂದ ಮತ್ತೊಬ್ಬ ಲೀಡರ್ ಬರಬೇಕಾ ಬರಬಾರ್ದಾ, ಬಂದರೆ ಇವರ ಶಕ್ತಿ ಏನಾಗುತ್ತೆ ಅನ್ನೋ ಕೆಲವಷ್ಟು ಲೆಕ್ಕಾಚಾರಗಳಿದ್ದು. ಬಟ್ ರಾಜಣ್ಣ ಅವರು ಹೇಳಿದ್ದಾರೆ, ಅದನ್ನು ಕೂಡ ವಿವರಿಸಿದ್ದಾರೆ. ಏನಾಗ್ತಾ ಇದೆ ಅವರಿಬ್ಬರ ಮಧ್ಯೆ, ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಬಂದಿರುವಂಥ ಮನಸ್ತಾಪ, ಸಂಡೂರಿನ ಚುನಾವಣೆಯ ಎಫೆಕ್ಟು, ಕಾಂಗ್ರೆಸ್ ಪಕ್ಷಕ್ಕೆ ಬರೋದಾದರೆ ನಾನೇ ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಎಲ್ಲೋ ಒಂದು ಕಡೆ ರಾಮುಲು ಪಕ್ಷ ಸೇರ್ಪಡೆಯ ಅಥವಾ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯ ಕಾಲ ಏನಾದರೂ ಸನ್ನಿಹಿತವಾಗಿದೆಯಾ ಎನ್ನುವ ಅನೇಕ ಲೆಕ್ಕಾಚಾರಗಳಿಗೆ ಈಗ ಗರಿಗಳು ಮೂಡ್ತಾ ಇದ್ದಾವೆ.